ನನಿ ತನಿ ನನಿ ತಂದಾನೇ ನನಿ ತಾನ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಅಂತಿಮ ವರ್ಷದ ಕೃಷಿ ಪದವಿ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವದ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೆಬ್ಬೂರು ವಲಯದ ಸಹಯೋಗದಲ್ಲಿ ಇತ್ತೀಚೆಗೆ ಹೆಬ್ಬೂರಿನಲ್ಲಿ ಕೃಷಿ ಸ್ವಉದ್ಯೋಗ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿತ್ತು. ಈ ಸಿರಿಧಾನ್ಯಗಳ 6 ಬೆಳೆಗಳ ಬಗ್ಗೆ, ಅದರ ಸುಧಾರಿತ ತಳಿಯ ಬಗ್ಗೆ ಮತ್ತು ಅದರ ಲಾಗವಾಡಿ ಇದರ ಬಗ್ಗೆ ನಾವು ವಿಸ್ತೃತವಾಗಿ ಇಲ್ಲಿ ಕಲ್ಯಾಣಪುರದಲ್ಲಿ ಹೆಬ್ಬೂರಿನಲ್ಲಿ ಆಯೋಜಿತವಾದ ಧರ್ಮಸ್ಥಳ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಏನು ಕಾರ್ಯಕ್ರಮ ಆಗಿದೆ ಅದನ್ನು ನಾವೆಲ್ಲ ತಿಳಿಸಿದ್ದೇವೆ ಮತ್ತು ಎಲ್ಲ ರೈತ ಮಹಿಳೆಯರು ನಾವು ಇನ್ನು ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಸಿರಿಧಾನ್ಯ ಅತ್ಯಂತ ಉತ್ತಮ ಬೆಳೆ ಮತ್ತು ಲಾಭದಾಯಕವಾಗಿದೆ ಮತ್ತು ಆರ್ಥಿಕವಾಗಿ ಮತ್ತು ಪೌಷ್ಟಿಕವಾಗಿ ಇದನ್ನು ಎಲ್ಲರೂ ಬೆಳೆಯಬೇಕಂತ ನಾವು ಕೇಳಿಕೊಳ್ಳುತ್ತೇವೆ. ಪೂಜ್ಯ ಧರ್ಮಾಧಿಕಾರಿಗಳು ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯವರೊಟ್ಟೊಂದಿಗೆ ಸೇರಿಕೊಂಡು ಇವತ್ತೇನಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಾದ್ಯಂತ 164 CHSC ಕೇಂದ್ರಗಳನ್ನು ಇವತ್ತೇ ತೆರೆದಿದ್ದೇವೆ. ಸಣ್ಣ ರೈತನಿಗೆ ಏನು ಬೇಕೋ ಆ ಎಲ್ಲ ಉಪಕರಣಗಳು ಕೂಡ ಏನಂತ ಹೇಳಿದ್ರೆ ಇವತ್ತೇ ಒಂದೇ ಸೂರಿನ ಅಡಿಯಲ್ಲಿ ರೈತನಿಗೆ ಅತಿ ಅಗ್ಗದ ದರದಲ್ಲಿ ಅಂದರೆ ಕಡಿಮೆ ದರದಲ್ಲಿ ಸಿಗಲಿಕ್ಕೆ ಸಹಾಯ ಆಗಲಿ ಅನ್ನುವಂಥ ಉದ್ದೇಶದಿಂದ ಇವತ್ತೇ ಯಂತ್ರೋಪಕರಣಗಳ ಬಾಡಿಗೆ ದರ ಸೇವಾ ಕೇಂದ್ರವನ್ನು ತೆರೆದಿದ್ದುಂಟು. 350ಕ್ಕೂ ಹೆಚ್ಚು ಜನ ಗ್ರಾಮೀಣ ಮಹಿಳೆಯರು ಹಾಗೂ ಕೃಷಿಕರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ತೃಣಧಾನ್ಯಗಳು ಅಥವಾ ಸಿರಿಧಾನ್ಯಗಳ ಕೃಷಿ, ಅದೇ ರೀತಿ ಮೌಲ್ಯವರ್ಧನೆ ಹಾಗೂ ಮಾರಾಟಕ್ಕೆ ಇರುವ ಅವಕಾಶಗಳು ಮುಂತಾದ ಹಲವು ವಿಷಯಗಳನ್ನು ಮನವರಿಕೆ ಮಾಡಿಕೊಂಡಿದ್ದಾರೆ. ಈಗ ನಮ್ಮ ಕೊನೆಯ ವರ್ಷದ ಕೃಷಿ ಪದವಿಯಲ್ಲಿ 3 ವರ್ಷ ಕಾಲ ನಾವು ಏನು ಕಾಲೇಜಿನಲ್ಲಿ ಕುಳಿತು ಓದಿರ್ತೇವೆ ಅದರ ಪ್ರಾಯೋಗಿಕ ಪರೀಕ್ಷೆಗಾಗಿ ಈ ಕೊನೆ ವರ್ಷದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮವನ್ನು ನಾವು ಇಲ್ಲಿ ದಿನನಿತ್ಯ ರೈತರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದೀವಿ. ನಮಗೆ ಗೊತ್ತಿರೋಂಥ ಮಾಹಿತಿನ ಅವ್ರಿಗೆ ತಿಳಿಸ್ತೀವಿ, ಅವರಿಂದನೂ ನಾವು ತಿಳ್ಕೊತೀವಿ. ಮಹಿಳೆಯರಲ್ಲಿ ಅವರ ಮನೆಯಲ್ಲಿರ್ತಕ್ಕಂಥ ಸ್ವಚ್ಛತೆ ಬಗ್ಗೆ ಅವರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಅದರೊಂದಿಗೆ ಮಕ್ಕಳಿಗೆ ನೀಡಬೇಕಾದಂಥ ಆಹಾರದಲ್ಲಿ ಪೌಷ್ಟಿಕಾಂಶಗಳ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ನವದೆಹಲಿಯಲ್ಲಿರುವ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಕೃಷಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ರಾಷ್ಟ್ರದ 57 ಕೃಷಿ ವಿಶ್ವವಿದ್ಯಾನಿಲಯಗಳು ಕಳೆದ 5 ವರ್ಷಗಳಲ್ಲಿ ಶಿಕ್ಷಣ, ಸಂಶೋಧನೆ, ವಿಸ್ತರಣೆ, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಾಧಿಸಿದ ಗಣನೀಯ ಸೇವೆಯನ್ನು ಮೌಲ್ಯಮಾಪನ ಮಾಡಿ ಕೃಷಿ ವಿಶ್ವವಿದ್ಯಾನಿಲಯಗಳನ್ನು ಶ್ರೇಣೀಕರಣ ಮಾಡುತ್ತದೆ. ಇದರ ಪ್ರಕಾರ ಈ ಬಾರಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ದಕ್ಷಿಣ ಭಾರತದ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಥಮ ಸ್ಥಾನ ಹಾಗೂ ರಾಷ್ಟ್ರಮಟ್ಟದ ರಾಜ್ಯ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ 3ನೇ ಸ್ಥಾನ ಪಡೆದಿದೆ. ಪ್ರಪ್ರಥಮ ಬಾರಿಗೆ ಎಲ್ಲ 73 ಕೃಷಿ ವಿಶ್ವವಿದ್ಯಾನಿಲಯಗಳು ಕೂಡ ಮಾಹಿತಿಯನ್ನು ಪಡೆದುಕೊಂಡು ಆ ಮಾಹಿತಿಯ ಆಧಾರದ ಮೇಲೆ ಈ ವರ್ಷ ವಿಶ್ವವಿದ್ಯಾನಿಲಯಗಳಿಗೆ ಒಂದೊಂದು ರ್ಯಾಂಕಿಂಗ್ ಅಂತೇಳಿ ಮಾಡಿದ್ದಾರೆ. ಆ ರ್ಯಾಂಕಿಂಗ್ ಆಧಾರದ ಮೇಲೆ ನಮ್ಮ ವಿಶ್ವವಿದ್ಯಾನಿಲಯ 6ನೇ ಸ್ಥಾನದಲ್ಲಿದೆ. ಅದರಲ್ಲೂ ಮುಖ್ಯವಾಗಿ ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿನ ತೆಗೆದುಕೊಂಡು ಅದರಲ್ಲಿ 3ನೇ ಸ್ಥಾನದಲ್ಲಿದೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ. ಈ ಎಲ್ಲ ಶ್ರೇಷ್ಠತೆಯ ಒಂದು ಗುಣಮಟ್ಟವನ್ನು ಮಾಡಲಿಕ್ಕೆ ನಮ್ಮ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು, ಎಲ್ಲ ಅಧ್ಯಾಪಕರು ವೃಂದವರು ಕೂಡ ಭಾಳಷ್ಟು ಇದ್ರ ಬಗ್ಗೆ ಶ್ರಮಪಟ್ಟಿದ್ದಾರೆ. ಜೊತೆಗೆ ನನ್ನೆಲ್ಲ ಅಧಿಕಾರಿ ಮಿತ್ರರು ಕೂಡ ಇದಕ್ಕೆ ಭಾಗಿಯಾಗಿ ಈ ಒಂದು ಉತ್ತಮವಾದಂಥ ಒಂದು ಫಲಿತಾಂಶ ಬರಲಿಕ್ಕೆ ಎಲ್ಲರೂ ಕೂಡ ಕಾರಣಭೂತರಾಗಿದ್ದಾರೆ. ಆ ದಿಕ್ಕಿನಲ್ಲಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ ಇಂದು ಮುಂದಿನ ವರ್ಷಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯುವಂಥ ಹಂತದಲ್ಲಿ ನಾವು ಯೋಚನೆಯನ್ನು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಮೊಳಕಾಲ್ಮೂರು ತಾಲೂಕು ಬಿಜಿಕೆರೆಯ ಪ್ರಗತಿಪರ ಕೃಷಿಕರಾದ BV ತಿಪ್ಪೇಸ್ವಾಮಿ ಅವರು ತಮ್ಮ 24 ಎಕರೆ ಪ್ರದೇಶದಲ್ಲಿ ನಿಂಬೆಯನ್ನು ಬೆಳೆಯುತ್ತಿದ್ದಾರೆ. ನಿಂಬೆ ಬೆಳೆಯ ಆರಂಭದಲ್ಲಿ ಪಪ್ಪಾಯಿ ಹಾಗೂ ನುಗ್ಗೆಯನ್ನು ಅಂತರ ಬೆಳೆಯಾಗಿ ಬೆಳೆದಿದ್ದರು.
ಸಂಪೂರ್ಣ ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ವೈಜ್ಞಾನಿಕ ರೀತಿಯಲ್ಲಿ ನಿಂಬೆಯನ್ನು ಅವರು ಬೆಳೆಯುತ್ತಿದ್ದಾರೆ. ಯಾವುದೇ ಹೆಚ್ಚಿನ ಖರ್ಚಿಲ್ಲದೆ ಉತ್ತಮ ಗುಣಮಟ್ಟದ ನಿಂಬೆಯನ್ನು ಬೆಳೆಯುತ್ತಿದ್ದು ಅಧಿಕ ಲಾಭವನ್ನು ಗಳಿಸುತ್ತಿದ್ದೇನೆ ಎನ್ನುವ ತಿಪ್ಪೇಸ್ವಾಮಿ ಅವರು ತಮ್ಮ ಕೃಷಿ ಬದುಕು ನೆಮ್ಮದಿಯಿಂದ ಕೂಡಿದೆ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ. ನಾವು ಪ್ರಾರಂಭದಲ್ಲಿ 16 ಅಡಿ ಪ್ರಾರಂಭ ಮಾಡ್ಕೊಂಡ್ವಿ. ನಾವು ಆ ಇಂಟರ್ ಕ್ರಾಪ್ ಆಗಿ ಪಪ್ಪಾಯಿ ಮತ್ತು ನುಗ್ಗೆ ಮಾಡ್ಕೊಂಡ್ವಿ. ಅವು 8 ಅಡಿಗೆ ಮತ್ತು ಸೆಂಟ್ರ್ ಒಂದು ಅಡಿಷನಲ್ ಒಂದು ಲೈನ್ ಹಾಕ್ಕೊಂಡ್ವಿ ನಾವು. ಹಾಗಾಗಿ ಪಪ್ಪಾಯಿ 6 ತಿಂಗಳು ಸ್ಟಾರ್ಟ್ ಆಯಿತು. 2 ವರ್ಷದವರೆಗೂ ಆ ಬೆಳೆ ತೊಗೊಂಡ್ವಿ. ನುಗ್ಗೆ ಕೂಡ 6 ತಿಂಗಳು ಸ್ಟಾರ್ಟ್ ಆಯಿತು. 5 ವರ್ಷದವರೆಗೂ ನುಗ್ಗೆ ತೊಗೊಂಡ್ವಿ. ಆಮೇಲೆ ಅವೆರಡು ಕ್ರಾಪು ತೆಗೆದುಹಾಕಿದ್ವಿ ನಾವು. ಮತ್ತು ನಿಂಬೆ ಹಂಗೆ ಕಂಟಿನ್ಯೂ ಆಗ್ತಾಯಿದೆ. ಈಗ 14 ವರ್ಷದ ನಿಂಬೆ ಗಿಡ ಇದೆ ಈಗ. ಸಾವಯವ ಅಂತಂದರೆ ನಾವು 5-6 ವರ್ಷದವರೆಗೂ ಕೆಮಿಕಲ್ಸ್ ಯೂಸ್ ಮಾಡಿದ್ವಿ ನಾವು ಅಲ್ಲಿವರೆಗೂ. ಮತ್ತು ಎಷ್ಟು ಸಾಧ್ಯವೋ ಅಷ್ಟು ಕೆರೆ ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಉಪಯೋಗಿಸ್ತಾ ಇದ್ವಿ. ಇತ್ತೀಚೆಗೆ ಒಂದು 4-5 ವರ್ಷದಿಂದ ಅದನ್ನು ಬಿಟ್ಬಿಟ್ಟಿದ್ದೀವಿ ನಾವು. ಜೀವಾಮೃತ ಮತ್ತು ಎರೆಜಲ ಇವೆರಡೇ ಕೊಡ್ತಾಯಿದ್ದೀವಿ. ಜೀವಾಮೃತ ಮೆಕ್ಯಾನಿಕಲಾಗಿ ಹಾಕ್ತಾಯಿದ್ದೀವಿ ಮತ್ತು ಜಲ ಸ್ಪ್ರೇ ಮಾಡ್ತಾಯಿದ್ದೀವಿ ನಾವು. ಇವೆರಡೇ ನಾವು ಮೇನ್ ಯೂಸ್ ಮಾಡ್ತಾ ಇರೋದು. ಇನ್ಪುಟ್ಟಾಗಿ ಇವೆರಡು ಬಿಟ್ಟು ಬೇರೆ ಯಾವುದು ಕೊಡ್ತಾಯಿಲ್ಲ ನಾವು. ನೀರಾವರಿ ಡ್ರಿಪ್ ಮಾಡದೇ ಇದ್ದಿದ್ರೆ ನಮಗೀಗ ನೀರಿಂದು ಕೂಡ ಶಾರ್ಟೇಜ್ ಇದೆ. ಜೊತೆಗೆ ನಮ್ಮದು ಅಂಡುಲೇಟೆಡ್ ಲ್ಯಾಂಡು ಮತ್ತು ಒಂದು ಈಗ 16 ಅಡಿ ಇದ್ದಾಗ ಆಲ್ಮೋಸ್ಟ್ 8 ಅಡಿ ಸ್ಕ್ವೇರ್ ಫೀಟ್ನಲ್ಲಿ ಒಂದು ಗಿಡ ಇರ್ತದೆ. ಅಲ್ಲಿಗೆ 8 64 ಸ್ಕ್ವೇರ್ ಫೀಟ್ ಇರ್ತದೆ. 64 ಸ್ಕ್ವೇರ್ ಫೀಟ್ ಪೂರ್ತಿ ನೆನೆಸ್ಬೇಕಾಗ್ತದೆ ನಾವು. ಆದರೆ ನಾವು ಡ್ರಿಪ್ನಲ್ಲಿದ್ದಾಗ ಏನಾಗ್ತದೆ, ಬರೀ ಒಂದು 8 ಚದರ ಅಡಿ ನೆನೆಸಿದ್ರೆ ಮಾತ್ರ 8 ಸ್ಕ್ವೇರ್ ಫೀಟ್ ನೆನೆಸಿದ್ರೆ ಮಾತ್ರ ಸಾಕಾಗ್ತದೆ. ಆ ದೃಷ್ಟಿಯಿಂದ ನಾವು ಡ್ರಿಪ್ಗೆ ಇಷ್ಟಪಡ್ತಾಯಿದ್ದೀವಿ. ನಾವು ಕೀಳೋದು ಭಾಳ ಕಡಿಮೆ, ಭಾಳ ಅಪರೂಪ ನಾವು ಕೀಳೋದು. ನಾವು ಫುಲ್ ರೈಪಂಡ್ ಆಗಿರೋ ಬಿದ್ದಿರೋನೇ ಆರಿಸ್ತೀವಿ, ಪ್ರತಿ ದಿವಸ ಆರಿಸ್ತೀವಿ. ಇದು ವರ್ಷದ 365 ದಿವಸ ಕೂಡ ಕಾಯಿ, ಹೂವು ಮತ್ತು ಹಣ್ಣು ಇದ್ದೇ ಇರ್ತದೆ. ಪ್ರತಿದಿನ ಕೂಡ ಹಾರ್ವೆಸ್ಟ್ ಮಾಡ್ತೀವಿ ನಾವು ಇದನ್ನು. ಆಮೇಲೆ ನಮ್ಮದು ಇಲ್ಲಿ ಒಂದು 5-6 ಮಾರ್ಕೆಟ್ಗೆ ಕೊಡ್ತಾಯಿದ್ವಿ. ಜೊತೆಗೆ ಬೆಂಗಳೂರಲ್ಲಿ ಸಾವಯವ ಸಹಕಾರ ಸಂಘಗಳಿಗೆ ನಾವು ಇಲ್ಲಿಂದ ಪಾರ್ಸಲ್ ಮಾಡ್ತಾಯಿದ್ದೀವಿ. ಅವರು ಆರ್ಗ್ಯಾನಿಕ್ ಅಂತ ಬ್ರ್ಯಾಂಡ್ ಮೇಲೆ ಇದು ಮಾಡ್ತಾಯಿದ್ದಾರೆ. ನಮಗೆ ಒಂದು 4 ರೂಪಾಯಿ ಮೇಲೆ ಕೊಡ್ತಾಯಿದ್ದಾರೆ ಸರ್ ಅವರು ಒಂದು ಪೀಸಿಗೆ. ಒಂದು ಗಿಡ ಒಂದು ವರ್ಷಕ್ಕೆ ಸಾಮಾನ್ಯವಾಗಿ 6,000 to 10,000ವರೆಗೂ ಇಳುವರಿ ಬರ್ತದೆ. ಸಾವಯವಕ್ಕೆ ಶಿಫ್ಟ್ ಆದಾಗಲಿಂದ ನನಗೆ ಒಂದು ಪ್ಲಸ್ ಪಾಯಿಂಟ್ ಏನಂತಂದರೆ, ನನಗೆ ಇನ್ಪುಟ್ ಭಾಳ ಕಮ್ಮಿ ಇದೆ. ಇನ್ಪುಟ್ ಇಲ್ಲ ಇದರಲ್ಲಿ. ಇನ್ಪುಟ್ ಅಂದರೆ ನಾವು ಜೀವಾಮೃತ ಮತ್ತು ಎರೆಜಲ ಬಿಟ್ಟರೆ ತುಂಬ ಕಮ್ಮಿ. ಅಂದರೆ ಪ್ರೊಡಕ್ಷನ್, ಒಂದು ಹಣ್ಣು ಪ್ರೊಡಕ್ಷನ್ ಆದರೆ ನನಗೆ ಬರೀ 20 ಪೈಸೆ ಮಾತ್ರ ಖರ್ಚು ಬರ್ತದೆ. ಅದೇ ಕೆಮಿಕಲ್ಸ್ ಯೂಸ್ ಮಾಡಿ ನಾವು ಮಾಡಿದ್ದಿದ್ರೆ ನಾವು ಮೋರ್ ದೆನ್ 60-80% ನಮಗೆ ಬರೀ ಖರ್ಚೇ ಬರ್ತಾಯಿತ್ತು. ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಏನಿದೆ ಅಂತಂದರೆ, ಸಾವಯವ ಹೋದರೆ ಇಳುವರಿ ಕಡಿಮೆ ಆಗ್ತದೆ ಅಂತ. ಅದು ನನ್ನ ಒಂದು ಅನುಭವದಲ್ಲಿ ತಪ್ಪು ಅನ್ನಿಸ್ತದೆ. ಇದು ಡಬಲ್ ಈಲ್ಡ್ ಬರ್ತದೆ. ಇದು ಕೆಲವು ಸಹ ಇವನ್ ಟ್ರಿಬಲ್ ಈಲ್ಡ್ ಬರ್ತದೆ. ಆಮೇಲೆ ಕ್ವಾಲಿಟಿ ಕೂಡ ಭಾಳ ಚೆನ್ನಾಗಿರ್ತದೆ ಸರ್ ಇದರಿಂದ. ಮಣ್ಣಿನ ಆರೋಗ್ಯನೂ ತುಂಬ ಚೆನ್ನಾಗಿರ್ತದೆ. ಮತ್ತು ಪರಿಸರನೂ ನಾವು ಇಲ್ಲೇ ವಾಸ ಮಾಡ್ಕೊಂಡಿದ್ವಿ. ನಮಗೂ ತುಂಬ ಚೆನ್ನಾಗಿ ಆರೋಗ್ಯನೂ ದೃಷ್ಟಿಯಲ್ಲಿ ತುಂಬ ಚೆನ್ನಾಗಿದೆ. ಗಿಡದಲ್ಲೂ ಕೂಡ ಇವತ್ತಿನವರೆಗೆ ಯಾವುದೇ ಒಂದು ರೋಗ ಇಲ್ಲ ಇದರಲ್ಲಿ. ಗಿಡದಲ್ಲಿ ಯಾವುದೇ ಗಿಡ ಅಬ್ಸರ್ವ್ ಮಾಡಿದ್ರೂ ರೋಗ ಇಲ್ಲ ಇದರಲ್ಲಿ. ಗುರಿ ಫಿಕ್ಸ್ ಮಾಡ್ಕೊಂಡು ಗುರಿನ ಬೆನ್ನಟ್ಟಬೇಕು ನಾವು. ಪ್ರಯತ್ನಪಟ್ಟರೆ ಫಲ ಇದ್ದೇ. ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ. ಅದು ಫಲ ಸಿಗೋವರೆಗೂ ನಾವು ವೆಯ್ಟ್ ಮಾಡಬೇಕು. ಆವಾಗ ಏನಂತ ನನಗೀಗ ಏನಾಗಿದೆ ಅಂತಂದರೆ, ಶಾಶ್ವತವಾಗಿ ಬರ್ತಾನೆ ಇರ್ತದೆ. ನನ್ನ ನಿಂಬೆ ಗಿಡ ಏನಿದೆ ಈಗ 14 ವರ್ಷದ ಗಿಡ ಇದೆ. ಇನ್ನೂ ಒಂದು 50 ವರ್ಷದವರೆಗೂ ಇದು ಈಲ್ಡ್ ಕೊಡ್ತದೆ ನನಗಿದು. ಹಂಗಾಗಿ 50 ವರ್ಷದವರೆಗೂ ಒಂಥರ ಪೆನ್ಷನ್ ಜಾಬ್ ಇದು. ನನಗೆ ದುಡ್ಡೇನು ಬರ್ತಾಯಿದೆ ಎಲ್ಲಾದರೂ ATMನಲ್ಲಿ ದುಡ್ಡು ತೊಗೊಂಡಂಗೆ ನಾನು ಇದು ತೊಗೊಳ್ತಾ ಇರೋದು ಪ್ರತಿ ದಿವಸ. ಈಗ ನಾನು ಇನ್ಪುಟ್ ಭಾಳ ಕಮ್ಮಿ, ಸುಮ್ಮನೆ ಕಾರ್ಡ್ ಹಾಕಿದ್ವಿ, ದುಡ್ಡು ತೊಗೊಂಡ್ವಿ ಅನ್ನಂಗೆ ಇನ್ಕಮ್ ಬರ್ತಾಯಿದೆ ನನಗೆ. ಹಾಗಾಗಿ ಎಲ್ಲರೂ ಈ ರೀತಿ ಮಾಡಿದ್ರೆ ಅನುಕೂಲ ಅಂತ ನನ್ನ ಭಾವನೆ ಸರ್. ನೆಮ್ಮದಿ ಕೊಟ್ಟಿದೆ, ನೆಮ್ಮದಿ ಇದೆ. ನಾವು ಏನೇ ಮಾಡಲಿ ಶ್ರದ್ಧೆಯಿಂದ ಮಾಡಬೇಕು ಅಂತ ನನಗೆ ಹೇಳಿದ್ವಿ. ಶ್ರದ್ಧೆಯಲ್ಲಿ ಯಾವುದೇ ನಿಂಬೆ ಅಂತಲೇ ಅಲ್ಲ, ಯಾವುದೇ ಕ್ರಾಪ್ ಮಾಡಲಿ ಶ್ರದ್ಧೆಯಿಂದ ಮಾಡಿದರೆ ಅದು ಫಲ ಇದ್ದೇ ಇದೆ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.